ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ತಂಗಿ ಗಂಡ ಬಂದು ಏನೋ ಊರಲ್ಲಿ ಸಾವಾಗಿತ್ತು ಅವ್ರ ಮಾವವ್ರದ್ದು, ನಮ್ಮ ಮೈದವ್ರ ಮಾವಂದು. ಸೊ ಊರಿಗೆ ಹೋಗಿದ್ರು. ಅಲ್ಲಿ ಹೋಗಿದ್ರಿಂದ ಮಗುನ ಬಿಟ್ಟು ಹೋಗಿದ್ರು. ರೋಹಿತ್ ಶರ್ಮಾ ಇಲ್ಲೋಡು. ಬೆಳಗ್ಗೆಯಿಂದ ಅವ್ನು ನೋಡಿಕೊಂಡು ಇದ್ವಿ. ಸಾಯಂಕಾಲ ನೈಟು ಅವರು ಬಂದರು. ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ. ಅವರು ಇವಾಗ ಹೋಗ್ತೀವಿ ಅಂತ ಹೇಳಿ ಹೊರಟರು. ಸೊ ನೈಟ್ ಆಗಲೇ 10 ಗಂಟೆ 10:30 ಏನೋ ಆಗಿತ್ತು ಟೈಮು. ಸೊ ಹೊರಡ್ತೀವಿ ಕಣಕ್ಕ, ನಾಳೆ ಕೆಲಸ ಇದೆ ಅಂದ್ಕೊಂಡು ಹೊರಟ್ಲು. ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಓಕೆ ಬಾಯ್ ಹೇಳ್ಬಿಟ್ಟು ಬರೋಣ ಅಂದ್ಕೊಂಡು ಕಳಿಸ್ಕೊಡ್ತಾಯಿದ್ದೀನಿ. ಇನ್ನು ಅವ್ರ ಊರಿಂದ ಖಾಲಿ ಬರ್ತಾಯಿದ್ರು. ಹಾಗೆ ಅಮ್ಮನೂ ಕೂಡ ಕರ್ಕೊಂಡು ಬಂದರು. ಅಮ್ಮನೂ 1-2 ದಿವಸ ಇದ್ದೋಗ್ಲಿ ಅಂತೇಳಿ ಬರೋಕ್ಕೆ ಹೇಳಿದ್ದೆ. ಸರಿ ಎಲ್ಲ ನೋಡಿ ಎಷ್ಟು ಹಾಗೆ ಹರಡಿಬಿಟ್ಟಿದೆ. ಬಟ್ಟೆ ವಾಶ್ ಇರ್ತೀನಿ ಅಂತ ಹೇಳಿ ಬಂದಳು. ಆಮೇಲೆ ಡ್ಯೂಟಿ ಬಂತು ಅಂಥೇಳಿ ಹೊರಟ್ರು. ಹಾಗೂ 2 ದಿವಸ ಇದ್ದು ಹೊರಟರು. ನಮ್ಮ ಹುಡುಗರೆಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀವಮ್ಮ ಅಂತೇಳಿ ಮಕ್ಳುಗಳು ಎಲ್ಲ ಹೋಗ್ತಾಯಿದ್ದಾರೆ. ಮಕ್ಳುಗಳ ಕಥೆನೇ ಇಷ್ಟ ಅಲ್ವಾ. ಹೊರಡಬೇಕು ಅಂದರೆ ಹೊರಡ್ತಾ ಇರ್ತೇವೆ, ಆಡಬೇಕು ಅಂದರೆ ಆಡ್ತಾ ಇರ್ತೇವೆ. ಆ ಥರ ನಾನು ಹೋಗ್ತೀನಿ ಅಂತೇಳಿ ರೌಂಡ್ಸ್ ಹೋಗ್ಬಿಟ್ಟು ಬರ್ತೀವಿ ಅಂತ 4 ಮಕ್ಕಳು ಕೂಡ ಹೋಗ್ತಾಯಿದ್ದೇವೆ. ನಾವು ಇನ್ನು ಇಲ್ಲಿ 1-2 ನಿಮಿಷ ಹಾಗೆ ಮಾತಾಡ್ಕೊಂಡು ನಿಂತಿದ್ವಿ. ನೋಡ್ಬೋದು. ಭೇಟಿ ಯಾವಾಗ ಬಂದಾಗ ಆಂಟಿ ಮತ್ತು ನೀವು ಬರೋದು? ಅದೇ ರೌಂಡ್ಸ್ ಹೋಯ್ತವ್ರೆ. ಬಾಯ್ ಬಾಯ್ ಬಾಯ್. ಒನ್ ಅವರ್ ಆಗುತ್ತಾ ಟ್ರಾಫಿಕ್ ಹೆಂಗೆ? ರೌಂಡ್ ಹೊಡ್ಕೊಂಡೆಲ್ಲ ಬಂದರು. ಇವಾಗ ನೋಡಿ ಫೈನಲಾಗಿ ಹೊರಡ್ತಾ ಇದ್ದಾರೆ. ನನ್ನ ಮಗ ಬರೋಕ್ಕೆ ರೆಡಿ ಇಲ್ಲ. ಆಮೇಲೆ ಬಂದ. ಅಲ್ಲಿಂದ ಇವರು ಕೂಡ ಬಾಯ್ ಮಾಡಿ ಹೊರಡ್ತಾ ಇದ್ದಾರೆ. ಲಕ್ಷ್ಮಿ ಬಾಯ್ ಬಾಯ್ ಬಾಯ್. ಪಾಪ ಇಲ್ಲೋಡಿಲಿ ನೂತು ಬಾಯ್ ಬಂಗಾರು ಬಾಯ್. ಮುತ್ತ ಕೊಡೆ. ಸೂಪರ್. ಮುದ್ದುಗುಮ್ಮ ರೋಯಿ ಬಾಯ್ ಕಣ. ರೋಯಿ ಏಯ್ ಬಾಯ್ ಬಾಯ್. ಟಾಟಾ ಆಂಟಿ. ಬರ್ತೀವಿ. ಬಾಯ್. ಹೋಯ್ತೀನಿ ನೀನು ಬೇಡ, ಹೋಯ್ ಬರ್ತೀನಿ ನೀನು. ಲಕ್ಷ್ಮಿ ಬಾಯ್ ಬಾಯ್ ಬಾಯ್. ಹಿಂದಕ್ಕೆ ಬರ. ಬಾಯ್ ಬಾಯ್ ಬಾಯ್. ಏಯ್ ಟೈಮ್ ಎಷ್ಟು ಮನೆ? ಟೈಮ್ ಎಷ್ಟು? ಬಾರ ಟೈಮ್ ಆಯ್ತು ನಡ್ರಿ, ಮಲ್ಕೊ ನಡ್ರಿ. ಯಾರು? ಸೊ ನೈಟ್ ಅವರು ಹೊರಟರು. ನಾನು ಮಾರ್ನಿಂಗ್ ವ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇದು ಮಾರ್ನಿಂಗ್ ವ್ಲಾಗು. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆಭಾತ್ ಮಾಡಿದೆ. ಬಿಸಿಬೇಳೆಭಾತ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ 2 ಬಿಸಿಬೇಳೆಭಾತ್ ಪೌಡ್ರು MTRದು ತೊಗೊಂಡಿದ್ದೀನಿ ಪ್ಯಾಕೆಟು. 2 ರಿಂದ 3 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು 1 ಬೌಲು ಕೊಬ್ಬರಿ, ಇನ್ನೊಂದು 3/4 ಬೌಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2-3 ಒಣಮೆಣ್ಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 5-10 ನಿಮಿಷಕ್ಕೆಲ್ಲ ಬಿಸಿಬೇಳೆಭಾತ್ ಮಾಡ್ಕೋಬೋದು. ನೋಡಿ ಇಲ್ಲಿ 2 ಟೊಮೊಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ತರಕಾರಿ ಬಂದು ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಬಂದು ನಾನು ಬೇಳೆ ಮತ್ತು ಬಟಾಣಿನ 1 ವಿಷಲ್ ಹೊಡ್ಸ್ಕೊಂಡು ಇಟ್ಕೊಂಡಿದ್ದೀನಿ. 1-2 ವಿಷಲ್ ಹಾಕ್ಸ್ಕೊಂಡು ಇಟ್ಕೊಂಡ್ರೆ ಈ ರೀತಿ. ನನಗೇನೋ ಮಿಕ್ಸಲ್ಲಿ ಒಂದೇ ಸತಿ ಹಾಕಿದರೆ ಅಷ್ಟು ಇಷ್ಟ ಆಗೋಲ್ಲ. ನಾನು ಇದೇ ಪ್ರೊಸೀಜರಲ್ಲೇ ಮಾಡೋದು ಯಾವಾಗಲೂ. ನೋಡಿ 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಬೇಳೆ ಮತ್ತು ಬಟಾಣಿನೂ 2 ವಿಷಲ್ ಹಾಕ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ.
ನೆಕ್ಸ್ಟು ನಾನು ಇವಾಗ ತೋರಿಸ್ದಂಥ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಒಗ್ಗರಣೆ ಹಾಕ್ಕೋತೀನಿ. ಈ ಮೊದಲಿಗೆ ಸಾಸಿವೆ ಹಾಕ್ಕೊಂಡೆ, ಆಯಿಲ್ ಬಿಸಿಗಿಕ್ಕಿದೆ. ಈ ಮಾರ್ನಿಂಗು ಮಕ್ಳಿಗೆ ಟೈಮ್ ಆಗಿರುತ್ತೆ, ನನಗೆ ಬೇಗ ಬೇಗ ಮಾಡಬೇಕು ಅನ್ನೋ ಕಾರಣಕ್ಕೆ ಗಡಿಬಿಡೀಲಿ ಯಾವ ಥರ ಮಾಡ್ತೀನಿ ನನಗೆ ಗೊತ್ತಾಗಲ್ಲ. ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನೋಡ್ತಿರ್ತೀನಿ ಈ ರೀತಿ. ಮಾರ್ನಿಂಗ್ ಅಂದ್ರೇ ಅಷ್ಟು ಎಲ್ರಿಗೂ ಪಾಪ ಕೆಲ್ಸಕ್ಕೆ ಹೋಗೋರಿಗೆ ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗೋರಿಗೆ ಇದೇ ಸಮಸ್ಯೆ, ನಾನು ಒಬ್ಳದೇ ಅಲ್ಲ. ಇವಾಗ ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಒಟ್ಟಿಗೆ ಹಾಕ್ಬಿಟ್ಟೆ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಆಯಿಲ್ ತುಂಬಾ ಬಿಸಿಯಾಗಿತ್ತಲ್ಲ, ಬೇಗ ಈರುಳ್ಳಿ ಫ್ರೈ ಆಗೋಯಿತು. ಈಗ ಅದಕ್ಕೇ ಕಡಲೆ ಬೀಜನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಬ್ರೌನ್ ಬರೋವರೆಗೂ ಈರುಳ್ಳಿ ಮತ್ತು ಕಡಲೆ ಬೀಜ ಎಲ್ಲನೂ ಹೀಗೆ ಹುರ್ಕೊಳ್ಳೋಣ. ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ತರಕಾರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತರಕಾರಿಗೆ ಇವಾಗಲೇ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನ ಇವಾಗ ಹಾಕೋದ್ರಿಂದ ತರಕಾರಿ ಬೇಗ ಸ್ಮ್ಯಾಶ್ ಆಗುತ್ತೆ ಮತ್ತು ಬೇಗ ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಒಗ್ಗರಣೆಗೆ ನಾನು ಸಾಮಾನ್ಯ ಎಲ್ಲ ಅಡುಗೆಗೂ ಅಷ್ಟೇನೆ ಒಗ್ಗರಣೆಗೆ ಉಪ್ಪು ಹಾಕ್ಬಿಡ್ತೀನಿ ಈ ರೀತಿ. ಫೈನಲಾಗಿ ಉಪ್ಪು ಕೂಡ ಆಯಿತು, ಹಾಕಿದ್ದೀನಿ ಟೇಸ್ಟಿಗೆ, ಮತ್ತು ಅರಿಶಿನ ಪುಡಿನೂ ಹಾಕ್ಕೊತೀನಿ ಇವಾಗ. ಈಗ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟೇನೆ. ಈಗ ಇದನ್ನು ಒಂದು 5ರಿಂದ 10 ನಿಮಿಷ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ 10 ಮಿನಿಟ್ಸ್ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕೂಡ ಬಿಟ್ಟಿದೆ. ಇವಾಗ ಬಿಸಿಬೇಳೆಬಾತ್ ಪೌಡ್ರ್ ಏನು ತೋರಿಸ್ತೆ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಈ ರೀತಿ ಕಟ್ ಮಾಡಿ ಒಂದು 2 ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಹಾಗಾಗಿ ಖಾರನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಲವರು ನೀರು ಕುದಿ ಬಂದಾಗ ಪೌಡ್ರ್ ಹಾಕೋತಾರೆ. ಇದು ಪೌಡ್ರು ಬಂದು ಈ ರೀತಿ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಅದು ಫ್ಲೇವರ್ ಏನಿದೆ ಮಸಾಲೆದು, ಅದು ಹಸಿ ಸ್ಮೆಲ್ ಬರೋಲ್ಲ, ಪೌಡ್ರ್ ಸ್ಮೆಲ್ಲು. ಈ ರೀತಿ ಒಗ್ಗರಣೆಯಲ್ಲಿ ಒಂದು 2 ನಿಮಿಷ 3 ನಿಮಿಷ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅನ್ನೋ ಕಾರಣಕ್ಕೆ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಆವಾಗಲೇ ತೋರಿಸಿದಂಥ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ರೀಯಾಗಿದ್ದಾಗೆಲ್ಲ ಹೆಚ್ಚಾಕ್ಬಿಡ್ತೀನಿ. ಹೆಚ್ಚಾಕಿದರೆ ಕೊಬ್ಬರಿನ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ನಾನೇ ಖಾಲಿ ಮಾಡಬೇಕು. ಸೊ ಹಾಗಾಗಿ ಇವತ್ತು ನಾನು ತುರಿದು ಹಾಕಿದ್ದೀನಿ. ಇವಾಗ ನೋಡಿ ಬೇಳೆ ಬಟಾಣಿ ಏನು ಬೇಯಿಸಿಟ್ಕೊಂಡಿದ್ದಲ್ವ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಬೌಲಲ್ಲಿ ನಾನು ಸ್ವಲ್ಪ ಬಿಸಿನೀರು ಕಾಯೋಕ್ಕೆ ಇಟ್ಕೊಂಡಿದ್ದೆ. ಟೈಮ್ ಆಗುತ್ತೆ ಅಂತ ಆವಾಗಲೇ ಹೇಳಿದೆ, ಬೇಗ ಬೇಗ ಆಗಬೇಕಲ್ವ, ಹಾಗಾಗಿ ಇನ್ನೊಂದು ಕಡೆ ಬಿಸಿನೀರು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದು 2 ನಿಮಿಷ ಇದು ಹಾಗೆ ಒಂದು ಕುದಿ ಬರಲಿ. ಕುದಿ ಬಂದಮೇಲೆ ಲೈಟ್ ಕುದಿ ಬಂದ ತಕ್ಷಣ ಅಕ್ಕಿ ಹಾಕ್ಕೊಂಡು ಮುಚ್ಚೋಣ ಅಂತ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೇನಿಲ್ಲ, ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಎಲ್ಲ ರೆಡಿ ಮಾಡಿಕೊಂಡ್ರೆ ಒಂದು 20 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ. ಸೊ ಇವಾಗ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ರೇಷನ್ ಅಕ್ಕಿ ಏನು ಬರುತ್ತೆ ಅದನ್ನೇ ಹಾಕ್ಕೊಂಡಿದ್ದೀನಿ. ಇದು ರೇಷನ್ ಅಕ್ಕಿ ಎಲ್ಲ ಮನೆ ಅಕ್ಕಿ ಬರುತ್ತಲ್ಲ ಆ ಅಕ್ಕಿನ ಹಾಕ್ಕೊಂಡಿದ್ದೀನಿ. ರೇಷನ್ ಅಕ್ಕಿಯನ್ನು ಕೂಡ ಹಾಕ್ಕೊಂಡು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಸಣ್ಣಕ್ಕೆ ನೆಸೆಸಿಟಿ ಇರೋಲ್ಲ, ರೇಷನ್ ಅಕ್ಕಿನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಮಕ್ಕಳು ಬಿಸಿಲಿ ತಿನ್ನಿ ಅಂತಂದರೆ ಬಿಸಿಲಿ ತಿನ್ನಲ್ಲ, ಬೇಡ ಅಂತ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ನಾನು ಈ ಥರ ಪಲಾವು ಮತ್ತು ಬಿಸಿಬೇಳೆಬಾತ್ ಈ ಥರದಕ್ಕೆಲ್ಲ ಹಾಕ್ಬಿಟ್ರೆ
ತಿನ್ಕೊಂಡು ಹೋಗ್ತೇವೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಸೊ ಫೈನಲಾಗಿ ಇಷ್ಟೇ, ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು 1 ರಿಂದ 2 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಓಕೆ ಫ್ರೆಂಡ್, ಬಿಸಿಬೇಳೆಭಾತ್ ರೆಡಿ ಆಗಿದೆ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಬಿಸಿಯಾಗಿ ತುಂಬಾ ಚೆನ್ನಾಗಿತ್ತು. ಈ ಚಳಿಗೂ ಅದಕ್ಕೂ ಟೇಸ್ಟು ಸಖತ್ತಾಗಿತ್ತು. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್. ಹಾಗೆ ಬಿಸಿಬೇಳೆಭಾತ್ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್.